ಡಾಕ್ಟರ್ ನೋಡಿದ್ರೆ ಮಕ್ಕಳಿಗೆ ಹಣ್ಣು ತರಕಾರಿನ ಕೊಡಿ ಅಂತಾರೆ, ಆದ್ರೆ ನನ್ ಮಗು ಯಾವ ತರಕಾರಿನೂ ತಿನ್ನಲ್ಲ ರೀ ಅನ್ನೋಂತ ಪೇರೆಂಟ್ಸ್ಗೆ ಇಲ್ಲಿದೆ ಒಂದು ಸ್ಮಾರ್ಟ್ ಸೊಲ್ಯೂಷನ್. ಹೇ ಗೈಸ್, ನಮಸ್ತೆ, ಹೋಪ್ ಯು ಆರ್ ಆಲ್ ಡೂಯಿಂಗ್ ಗುಡ್. ಬನ್ನಿ ತರಕಾರಿನ ಹೇಗ್ ತಿನ್ಸೋದು ಅಂತ ನೋಡೋಣ. ಫಸ್ಟ್ ಒಂದು ಬೌಲಲ್ಲಿ ರವೆ, ಅವಲಕ್ಕಿ, ಮಕಾನ ಹಾಗೆ ಬಾದಾಮ್ ಇದಿಷ್ಟನ್ನು ಸ್ವಲ್ಪ ಹೊತ್ತು ನೆನ್ಸಿಟ್ಟು ಅದನ್ನ ಗ್ರೈಂಡ್ ಮಾಡ್ಕೋತಾ ಇದೀನಿ. ಅದಾದ ನಂತರ ತುರಿದಿರುವಂತಹ ಕ್ಯಾರೆಟ್, ನೌಲ್ಕೋಲು, ಎಲೆಕೋಸು ಹಾಗೆ ಫ್ಲವರ್ ಇದಿಷ್ಟನ್ನು ನಾನು ಗ್ರೇಟ್ ಮಾಡಿ ಹಾಕೋತಾ ಇದ್ದೀನಿ. ಜೊತೆಗೆ ಸ್ವಲ್ಪ ತೆಂಗಿನ ತುರಿನೂ ಹಾಕೋತಾ ಇದ್ದೀನಿ. ಗ್ರೇಟ್ ಮಾಡಿರೋದ್ರಿಂದ ತುರ್ದಿರೋದ್ರಿಂದ ಮಕ್ಕಳು ಇದನ್ನ ಎತ್ತಿಡಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ನನ್ ಮಗನ್ ತರ ಮೊಸರು ತಿನ್ನಲ್ಲ ಅನ್ನುವಂತಹ ಮಕ್ಕಳಿಗೆ ಮೊಸರನ್ನ ಇದಕ್ಕೆ ಆಡ್ ಮಾಡ್ಕೋಬಹುದು. ಇದರಲ್ಲಿ ನೀವು ಪಡ್ಡು ಆದ್ರೂ ಮಾಡ್ಕೋಬಹುದು, ದೋಸೆ ಆದ್ರೂ ಮಾಡ್ಕೋಬಹುದು. ಫಸ್ಟ್ ಡೇನೆ ಮಾಡಿದ ತಕ್ಷಣ ನನ್ ಮಗು ತಿಂದಿಲ್ಲ, ಒಂದೇ ಒಂದ್ ದೋಸೆ ತಿಂತು ಅಥವಾ ಒಂದೇ ಒಂದ್ ಪಡ್ಡು ತಿಂತು ಅಂತ ಯಾರು ಡಿಸಪಾಯಿಂಟ್ ಆಗ್ಬೇಡಿ. ಡೆಫಿನೆಟ್ಲಿ ಮಗುಗೆ ಟೇಸ್ಟಿಗೆ ಅಡ್ಜಸ್ಟ್ ಆಗಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಕನ್ಸಿಸ್ಟೆಂಟ್ ಆಗಿ ಕೊಡ್ತಾ ಹೋದಂಗೆ ಮಕ್ಕಳು ಇನಿಷಿಯಲಿ ಒಂದೇ ಒಂದು ಪುಟ್ಟು ದೋಸೆ ತಿಂತಿದ್ದಂತಹ ಮಕ್ಕಳು ಗ್ರಾಜುಯಲಿ 2-3 ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ.